ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೇನೆ. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತಿನ ಸಿಂಪಲ್ ರೆಸಿಪಿ ಓಕೆನಾ. ನಾನು ಮಾಡ್ತಾ ಇರೋದು ಇವತ್ತು ಕ್ಯಾಬೇಜ್ ಪಲ್ಯ. ಸೊ ಎಲ್ರಿಗೂ ಗೊತ್ತಿದೆ ನಾರ್ಮಲ್ ಆಗಿ ಹೇಗೆ ಮಾಡ್ಬೇಕಂತ ಹೇಳ್ಕೊಂಡು, ಅದೇನು ವಿಶೇಷ ಏನಲ್ಲ. ಅಲ್ಲದೆ ಅದೇನು ಸ್ಪೆಷಲ್ ಡಿಶ್ ಕೂಡ ಅಲ್ಲ. ಸೊ ನಾರ್ಮಲ್ ಆಗಿ ನಾನು ಅಂದ್ರೆ ಯಾರೀಗ ಬ್ಯಾಚುಲರ್ ಇರ್ತಾರೆ ನೋಡಿ, ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳ್ಕೊಂಡು. ಸೊ ಸಿಂಗಲ್ ಆಗಿರ್ತಾರೆ, ಸೊ ಗೊತ್ತಿರಲ್ಲ. ಸಮ್ ಟೈಮ್ ಹೇಗ್ ಮಾಡ್ಬೇಕಂತ ಐಡಿಯಾ ಇರಲ್ಲ. ಮನೆಗೆ ಫೋನ್ ಮಾಡ್ತಾರೆ, ಅದಕ್ಕೋಸ್ಕರ ಸಿಂಪಲ್ ಆದ್ರೂ ಪರವಾಗಿಲ್ಲ. ಸೊ ಹೆಲ್ಪ್ ಆಗೋರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಕೊಂಡು ಸಿಂಪಲ್ ಆಗಿರುವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಓಕೆನಾ. ಸೊ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಹೆಲ್ಪ್ ಆದವ್ರು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಹೆಲ್ಪ್ ಆಯ್ತಾ ಅಂತ. ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನಾನು. ಕ್ಯಾಬೇಜ್ ಪಲ್ಯ ಯಾವ ತರ ಮಾಡೋದು ಅಂತ ಹೇಳ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಅದೇ ರೀತಿ ಸಿಂಪಲ್ ಆದ ರೆಸಿಪಿ ಆಗಿ ಅದೇ ತರ ಇದು ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ರೆಸಿಪಿ ಮಾಡ್ತಾ ಇರೋದು ನಾನು. ಬ್ಯಾಂಗ್ಳೂರಲ್ಲೂ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಸೊ ನಮ್ ಕಡೆ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಯಾರು ಈ ತರ ಒಂದು ಡಿಫ್ರೆಂಟ್ ಸ್ಟೈಲ್ ಯಾರು ಮಾಡಿಲ್ಲ ಅವ್ರಿಗೋಸ್ಕರ ಒಂದ್ಸಲ ಮಾಡಿ ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಸೂಪರ್ ಆಗುತ್ತೆ ಓಕೆನಾ. ಇದು ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ನಾನು ಮಾಡ್ತಾ ಇರೋದು. ಕ್ಯಾಬೇಜ್ ಸುಕ್ಕ ಅಂತ ಹೇಳ್ತಾರೆ, ಬ್ಯಾಂಗ್ಳೂರ್ ಸೈಡ್ ಎಲ್ಲ ಪಲ್ಯ ಅಂತಾನು ಹೇಳ್ತಾರೆ. ಸೊ ಒಮ್ಮೆ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಓಕೆನಾ. ಸೊ ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ ನಾನು. ಸೊ ಕರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಈರುಳ್ಳಿ, ಒಂದು 5 ಹಸಿಮೆಣಸು ಮತ್ತು ಕರಿಬೇಳೆ ಒಟ್ಟಿಗೆ ಹಾಕ್ತಾಯಿದ್ದೇನೆ ಓಕೆನಾ. ಸಾಸಿವೆ ಬೇಕಿದ್ದರೆ ಹಾಕೋಬೋದು, ಬಟ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿಲ್ಲ, ನನಗೆ ಇಷ್ಟ ಇಲ್ಲ ಅಂತೇಳಿ. ಇಷ್ಟ ಇದ್ದವ್ರಿಗೆ ಹಾಕೋಬೋದು. ಸೊ ನಾನು ಎಲ್ಲನೂ ಒಟ್ಟಿಗೆ ಎಣ್ಣೆಗೆ ಹಾಕಿಬಿಟ್ಟಿದ್ದೇನೆ. ಸೊ ಒಟ್ಟಿಗೆ ಇದು ಫ್ರೈ ಮಾಡಬೇಕು. ಸೊ ನಿಮಗೆ ಖಾರ ಇಷ್ಟ ಇದ್ದವರಿಗೆ ಜಾಸ್ತಿ ಹಸಿಮೆಣಸು ಹಾಕ್ಬೋದು. ನಾನೊಂದು 5 ಹಾಕಿದ್ದೇನೆ. ಅಂದರೆ ಇದು ಅಷ್ಟು ಖಾರ ಇಲ್ಲ, ಲೈಟ್ ಇದೆ. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಓಕೆನಾ. ಅಲ್ಲಿ ತನಕ ಹುರ್ಕೋಬೇಕು, ಆವಾಗ ಟೇಸ್ಟ್ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೇನೆ. ಸೊ ಅದು ಕೆಂಪಗಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಆ್ಯಡ್ ಮಾಡ್ತೇನೆ ಓಕೆನಾ. ಇದು ಸ್ವಲ್ಪ ಫ್ರೈ ಆಗೋಕ್ಕೆ ಚೆನ್ನಾಗಿ ಒಂದು 10-15 ನಿಮಿಷಕ್ಕೆ ಆಗುತ್ತೆ. ಸೊ ಅಲ್ಲಿ ತನಕ ನಿಧಾನವಾಗಿ ಫ್ರೈ ಮಾಡ್ತಾ ಇರಬೇಕು. ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಸೊ ಕೆಲವೊಬ್ಬರು ಬ್ಯಾಂಗ್ಳೂರು ಕಡೆ ಎಲ್ಲ ಮಾಡ್ತಾರೆ, ಇದು ನಾರ್ಮಲ್ ಎಲ್ರಿಗೂ ಗೊತ್ತಿರ್ತದೆ. ಬಟ್ ಯಾರಿಗೆ ಗೊತ್ತಿಲ್ಲ, ಬ್ಯಾಚುಲರ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಸೊ ನೋಡ್ತಾ ಇರ್ಬೋದು ನೀವೇ. ಇವಾಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ. ನಾನು 2 ಟೊಮೆಟೊ ಕಟ್ ಮಾಡಿದ್ದೇನೆ. ಸೊ ಕೆಲವೊಬ್ಬರಿಗೆ ಹುಳಿ ಇಷ್ಟ ಇದೆ ಅಂತ ಹೇಳಿದರೆ ಜಾಸ್ತಿನೂ ಹಾಕೋಬೋದು. ಸೊ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರ್ತದೆ ಓಕೆನಾ. ಸೊ 2 ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5-10 ನಿಮಿಷ ಫ್ರೈ ಮಾಡಿ, ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಎಲ್ಲ ಆ್ಯಡ್ ಮಾಡ್ತೇನೆ ಓಕೆನಾ. ಸೊ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಬೇಕು ಕೈನ. ನೆಕ್ಸ್ಟ್ ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೇನೆ. ಸೊ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಎಲ್ಲ ಜಾಸ್ತಿ ಹಾಕೋಕೆ ಹೋಗಬೇಡಿ ಓಕೆನಾ. ಸೊ ಉಪ್ಪು ಕಡಿಮೆ ಆದರೂ ಆ್ಯಡ್ ಮಾಡ್ಕೋಬೋದು, ಆದರೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಬಿಟ್ಟಿದ್ದೇನೆ. ಸೊ ಅರಿಶಿಣ ಬೇಡ ಅನ್ನೋರಿಗೆ ಹಾಕಬೇಕಂತ ಅವಶ್ಯಕತೆ ಏನಿಲ್ಲ. ಸೊ ನಾನು ಯಾವಾಗಲೂ ಅರಿಶಿಣ ಹಾಕ್ತೇನೆ, ಸೊ ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು ಕಲರ್ಫುಲ್ಲಾಗಿ. ಸೊ ಕೆಲವೊಬ್ಬರಿಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಕೂಡ ಮಾಡ್ಬೋದು, ಅದರಲ್ಲೇನು ಡಿಫ್ರೆನ್ಸ್ ಏನಿಲ್ಲ. ಸೊ ನಂತರ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಕ್ಯಾಬೇಜು, ಅದನ್ನು ಹಾಕ್ತಾ ಇದ್ದೇನೆ ಓಕೆನಾ. ಸೊ ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೇನಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ. ಸೊ ಸ್ಪೀಡಾಗಿ ಇಟ್ಕೊಳ್ಳಿ ಗ್ಯಾಸ್ನ, ಏನಾಗಲ್ಲ. ಯಾಕೆಂದರೆ ಸ್ವಲ್ಪ ಅದು ಬಾಡಬೇಕು, ಅಂದರೆ ಇವಾಗ ಹಾಕಿದಾಗ ಫುಲ್ ಕಾಣ್ತದಲ್ಲ. ಸೊ ಸ್ವಲ್ಪ ಬೆಂದಮೇಲೆ ಅದು ಅಂದರೆ ಬಾಡಿದ ತಕ್ಷಣ ಅದು ಕೆಳಗೆ ಹೋಗುತ್ತೆ ಆ ಥರ. ಇವಾಗ ಹಸಿ ಇದ್ದಾಗ ಅದು ಫುಲ್ ಕಾಣ್ತದೆ, ಪಾತ್ರೆ ತುಂಬ ಇದ್ದಾಗೆ. ಸ್ವಲ್ಪ ಬಾಡಿದ ತಕ್ಷಣ ಅದು ಕೆಳಗೆ ಡೌನ್ ಆಗುತ್ತೆ. ಸೊ ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಆವಾಗ ಅದು ಚೆನ್ನಾಗಿ ಬೇಯ್ತದೆ. ಒಂದು 5 ನಿಮಿಷ ಆದ ತಕ್ಷಣ ತಿರ್ಗಾ ಮುಚ್ಚಳ ತೆಗೆದುಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಓಕೆನಾ. ಮಿಕ್ಸ್ ಮಾಡುವಾಗ ಅದು ನೀರು ಬಿಡುತ್ತೆ. ಆ ನೀರು ಬಿಟ್ಟಿದೆ ಅಂತ ಕೂಡ ಚೆಕ್ ಮಾಡ್ಕೋಬೇಕು ನೀವು. ತಿರ್ಗಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ತಿರ್ಗಾ ಚೆಕ್ ಮಾಡಿ. ಸೊ ಒಂದು 5-10
10 ನಿಮಿಷದಲ್ಲಿ ಬೆಂದ್ಬಿಡ್ತದೆ ಅದು ಆಲ್ಮೋಸ್ಟು. ಇವಾಗ ನೋಡ್ಬೋದು ಸಾಧಾರಣವಾಗಿ ಬೆಂದ್ಬಿಟ್ಟಿದೆ. ಓಕೆನಾ, ನಿಮ್ಗೆ ಕಾಣ್ತಾ ಇದೆಯಲ್ಲ, ಚೆನ್ನಾಗಿ ಬೆಂದಿದೆ. ಆಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಸೊ ಒಂದು ಸ್ವಲ್ಪ ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಇದಕ್ಕೆ ಹಾಕಿದ್ದೇನೆ. ಓಕೆನಾ, ಕೆಲವೊಬ್ಬರು ತೆಂಗಿನಕಾಯಿ ಹಾಕದೇ ಮಾಡ್ತಾರೆ. ಸೊ ನಮ್ಮ ಕಡೆಯಲ್ಲೇ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ನಾವು ಇಂಥದ್ದೆಲ್ಲ ಪಲ್ಯ ಎಲ್ಲ ಮಾಡುವಾಗ ತೆಂಗಿನಕಾಯಿ ಹಾಕ್ತೇವೆ. ಓಕೆನಾ, ಚೆನ್ನಾಗಿ ತೆಂಗಿನಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಡಿ. 5 ನಿಮಿಷ ಆದಮೇಲೆ ನಿಮ್ಮದು ಏನು ಪಲ್ಯ ಇದೆ ಅದು ರೆಡಿ ಆಗುತ್ತೆ. ಇವಾಗ ನನ್ನ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ಯಾವ ತರ ಮಾಡಿದ್ದೇನೆ, ಯಾವ ತರ ಏನೆಲ್ಲ ಹಾಕ್ಬೇಕು ಅಂತ ಹೇಳ್ಕೊಂಡು ನಿಮ್ಗೆ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ, ತೋರಿಸಿದ್ದೇನೆ. ಓಕೆನಾ, ಸೊ ಅದೇ ತರ ಮಾಡಿ ಟ್ರೈ ಮಾಡಿ. ಯಾರಿಗೆಲ್ಲ ಇದು ಟೇಸ್ಟ್ ಏನ್ ಇಷ್ಟ ಆಗುತ್ತೆ ಅಥವಾ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ, ಸೊ ಅದೇ ತರ ಮುಂದೆ ಕೂಡ ನಾನು ಸ್ಪೆಷಲ್ ಆಗಿ ಏನಾದ್ರು ರೆಸಿಪಿ ಬಗ್ಗೆ ಹೇಳ್ತೇನೆ. ಯಾವ್ದಾದ್ರು ಟ್ರೈ ಮಾಡೋದಿದ್ರೆ ನಿಮ್ಗೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆನಾ, ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೇನೆ. ಅದೇ ರೀತಿ ನನ್ನ ಒಂದು ಸಣ್ಣದಾಗಿರುವಂತಹ ಹಾಗೆ ಸಿಂಪಲ್ ಆಗಿರುವ ಒಂದು ಅಡಿಗೆಯನ್ನು ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.